ಪಿಕೆಪಿಎಸ್ ಕಚೇರಿಯಲ್ಲೇ ಕಾಮಕಾಂಡ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಮ್ ಟಿವಿ ವರದಿ ಮಾಡಿತ್ತು. ಈಗ ಫ್ರೀಡಮ್ ಟಿವಿ ವರದಿ ಬಿಗ್ ಇಂಪ್ಯಾಕ್ಟ್ ಅನ್ನೇ ಮಾಡಿದೆ. ಈಗ ಪಿಕೆಪಿಎಸ್ ಕಚೇರಿಯ ಕಾಮಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಈಗ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಕಾಮಾಂಧ ಕಾರ್ಯದರ್ಶಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಹೊರಡಿಸಲಾಗಿದೆ. ಈಗ ಜಮಖಂಡಿ ಸಹಕಾರ ಸಂಘಗಳ ನಿಬಂಧಕ ಕಚೇರಿಗೆ ಸೂಚನೆ ಕೊಟ್ಟಿದೆ. ನಾಗರಾಳ ಪಿಕೆಪಿಎಸ್ ಕಚೇರಿಯಲ್ಲಿ ಈ ಪ್ರಕರಣ ನಡೆದಿತ್ತು. ಸೆಕ್ರೆಟರಿ ಆನಂದ್ ದೇಶಪಾಂಡೆ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಡಲಾಗಿದೆ. ಈಗ ಫ್ರೀಡಮ್ ಟಿವಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ಪ್ರಸಾರ ಆಗಿತ್ತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಸೆಕ್ರೆಟರಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಈಗ ಸೆಕ್ರೆಟರಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಹೊರಡಿಸಿದ್ದಾರೆ. ಪಿಕೆಪಿಎಸ್ ಕಚೇರಿಯಲ್ಲಿ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಮ್ ಟಿವಿ ಈ ಬಗ್ಗೆ ವರದಿ ಬಿತ್ತರ ಮಾಡಿತ್ತು. ಇದೀಗ ಕಾಮಾಂಧ ಕಾರ್ಯದರ್ಶಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಹೊರಬಿದ್ದಿದೆ. ಜಮಖಂಡಿ ಸಹಕಾರ ಸಂಘಗಳ ನಿಬಂಧಕರ ಕಚೇರಿ, ಈ ಕಚೇರಿ ಈಗ ಸೂಚನೆ ಕೊಟ್ಟಿದೆ. ಈ ಸಂಬಂಧಪಟ್ಟಂತೆ ನಾಗರಾಳ ಪಿಕೆಪಿಎಸ್ ಕಚೇರಿಯಲ್ಲಿ ಈ ಪ್ರಕರಣ ನಡೆದಿತ್ತು. ಸೆಕ್ರೆಟರಿ ಆಗಿದ್ದಂತಹ ಆನಂದ್ ದೇಶಪಾಂಡೆ ಏನಿದ್ದಾನೆ, ಈತನ ಒಂದು ಕಾಮಕಾಂಡವನ್ನು ನಿಮ್ಮ ಫ್ರೀಡಮ್ ಟಿವಿ ಬಯಲಿಗೆಳೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಬಿತ್ತರ ಮಾಡಿತ್ತು. ಯಾವಾಗ ಈ ಅಧಿಕಾರಿಯನ್ನು ನಾವು ಪ್ರಶ್ನೆ ಮಾಡಿದ್ವಿ, ಈತ ಕೂಡ ತಪ್ಪೊಪ್ಕೊಂಡಿದ್ದ, ಜೊತೆಗೆ ಕ್ಷಮೆ ಕೂಡ ಯಾಚನೆ ಮಾಡಿದ್ದ. ಇಲ್ಲ, ನಾನು ಕ್ಷಮೆ ಯಾಚಿಸ್ತೀನಿ, ಕಚೇರಿ ಒಳಗಡೆ ಈ ರೀತಿಯ ನೀಚ ಕೃತ್ಯವನ್ನು ಎಸಗಬಾರ್ದಾಗಿತ್ತು ಅಂತ ಆತ ಕೂಡ ಈ ಬಗ್ಗೆ ಕ್ಷಮೆ ಕೇಳಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಇದೇನು ಕಚೇರಿನ ಅಥವಾ ಯಾವುದೋ ಒಂದು ಪಾರ್ಕ, ಒಂದೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಇನ್ನು ನಾಗರಾಳ ಪಿಕೆಪಿಎಸ್ ಕಚೇರಿಯಲ್ಲೇ ಆನಂದ ರಾಸಲೀಲೆ ಆಡಿದ್ದ. ರೈತರ ಪವಿತ್ರ ಕಚೇರಿಯನ್ನ ರತಿ ಮಂದಿರ ಮಾಡಿಕೊಂಡಿದ್ದ ಸೆಕ್ರೆಟರಿ ಕಾಮಾಂಧನ ಬಣ್ಣ ಬಯಲು ಮಾಡಿತ್ತು ನಿಮ್ಮ ಫ್ರೀಡಮ್ ಟಿವಿ. ಫ್ರೀಡಮ್ ಟಿವಿ ಬಯಲು ಮಾಡಿತ್ತು ಆನಂದನ ಕಾಮಕಾಂಡ ಪ್ರಕರಣವನ್ನ. ಕಚೇರಿಯಲ್ಲೇ ಮಹಿಳೆ ಜೊತೆಯಲ್ಲಿ ಆನಂದ್ ದೇಶಪಾಂಡೆ ಸರಸ ಆಡಿದ್ದ. ಕಾಮಾಂಧ ಆನಂದ್ ದೇಶಪಾಂಡೆ ಬಣ್ಣವನ್ನ ಫ್ರೀಡಮ್ ಟಿವಿ ಬಯಲು ಮಾಡಿತ್ತು. ಕೊನೆಗೂ ಈ ಕಾಮುಕನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಹಕಾರ ಸಂಘ ಆದೇಶ ಕೊಟ್ಟಿದೆ. ರೈತರ ಪವಿತ್ರ ಕಚೇರಿ ಇದು. ಇಲ್ಲಿ ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆದರೆ ಇದೇ ಕಚೇರಿಯಲ್ಲಿ ಕಾಮಾಂಧನ ಬಣ್ಣವನ್ನ ಬಯಲು ಮಾಡಿತ್ತು ಫ್ರೀಡಮ್ ಟಿವಿ. ಯಾವ ರೀತಿಯಾಗಿ ಈ ಕಚೇರಿಯನ್ನ ತನ್ನ ಕಾಮ ಕ್ರೀಡೆಗೆ ಬಳಕೆ ಮಾಡಿಕೊಂಡಿದ್ದ, ತನ್ನ ರತಿ ಚಟಗಳನ್ನು ತೀರಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ತಾ ಇದ್ದ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಮ್ ಟಿವಿ ವರದಿಯನ್ನು ಬಿತ್ತರ ಮಾಡಿತ್ತು. ಆ ಅಧಿಕಾರಿಗೂ ಕೂಡ ನಾವು ಕರೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕ್ಷಮೆ ಕೇಳಿದ್ದ, ಜೊತೆಗೆ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದ. ಇದಾದ ನಂತರದಲ್ಲಿ ಯಾಕೆ ಈತನ ವಿರುದ್ಧ ಕ್ರಮ ಆಗಬಾರ್ದು ಅಂತ ಮೇಲಾಧಿಕಾರಿಗಳಿಗೂ ಕೂಡ ಚಾಟಿ ಬೀಸಿದ್ವಿ. ಮೇಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ಕಚೇರಿ ಇರೋದು ರತಿ ಕ್ರೀಡೆ ಆಡೋದಕ್ಕೋ ಅಥವಾ ರೈತರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋ, ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚಾಟಿ ಬೀಸಿತ್ತು ನಿಮ್ಮ ಫ್ರೀಡಮ್ ಟಿವಿ. ಇದಾದ ನಂತರದಲ್ಲಿ ಈಗ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಹೊರಬಿದ್ದಿದೆ. ಹೀಗಾಗಿ ಏನು ಕ್ರಮ ಕೈಗೊಳ್ತಾರೆ ನಾವು ಕೂಡ ಕಾದು ನೋಡ್ತೀವಿ. ಈತನ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಮೇಲಾಧಿಕಾರಿಗಳು, ಇದನ್ನು ಕೂಡ ನಾವು ಕಾದು ನೋಡಲಿದ್ದೀವಿ. ಈಗಾಗಲೇ ಆದೇಶ ಹೊರಬಿದ್ದಿದೆ. ಕಾಮಾಂಧ ಆನಂದ್ ದೇಶಪಾಂಡೆ ಈತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಹೊರಡಿಸಲಾಗಿದೆ. ಕೊನೆಗೂ ಈ ಕಾಮುಕನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಹಕಾರ ಸಂಘ ಆದೇಶ ಹೊರಡಿಸಿದೆ. ಅದರ ಆದೇಶ ಪ್ರತಿಯನ್ನು ಕೂಡ ತೋರಿಸ್ತಾ ಇದ್ದೀವಿ ನಾವು. ಫ್ರೀಡಮ್ ಟಿವಿ ಮಾಧ್ಯಮದಲ್ಲಿ ವರದಿ ಬಿತ್ತರ ಆಗಿತ್ತು ಅನ್ನುವಂಥದ್ದು ಕೂಡ ಈ ಆದೇಶ ಪ್ರತಿಯಲ್ಲಿ ಈಗ ಕಂಡು ಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈ ಕಚೇರಿಗಳು ಇರೋದು ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ಜನಸಾಮಾನ್ಯರಿಗೆ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ. ಆದರೆ ತಮ್ಮ ತೀಟೆಯನ್ನು ತೀರಿಸ್ಕೊಳ್ಳೋದಕ್ಕೆ ಈ ಅಧಿಕಾರಿಗಳು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಫ್ರೀಡಮ್ ಟಿವಿ ಬಯಲಿಗೆಳೆದಿತ್ತು. ಜೊತೆಗೆ ಈ ಅಧಿಕಾರಿ ಈ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಯಾರ್ಯಾರು ಈ ಬೇರೆ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ವರದಿಯನ್ನು ಬಿತ್ತರ ಮಾಡಿದ್ವಿ. ಕೂಡಲೇ ಈತನ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ವಿ.
ಕೊನೆಗೂ ಈ ಅಧಿಕಾರಿಯ ವಿರುದ್ಧ ಈಗ ಕ್ರಮ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಫ್ರೀಡಮ್ ಟಿವಿ ಮತ್ತು ಇತರೆ ದೃಶ್ಯ ಮಾಧ್ಯಮದಲ್ಲಿ ಈ ವಿಡಿಯೋ ಪ್ರಸಾರ ಆಗಿತ್ತು. ಈತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಫ್ರೀಡಮ್ ಟಿವಿ ಒತ್ತಾಯ ಮಾಡಿತ್ತು ಅನ್ನುವಂಥದ್ದನ್ನು ಈ ಆದೇಶದಲ್ಲೂ ಕೂಡ ಈಗ ಅದನ್ನು ಕೋಡ್ ಮಾಡಲಾಗಿದೆ. ಹೀಗಾಗಿ ಕೊನೆಗೆ ಈಗಲಾದರೂ ಇವರ ವಿರುದ್ಧ ಕ್ರಮ ಕೈಗೊಳ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರ ಶ್ರೀಶೈಲ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಶೈಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಆನಂದ ದೇಶಪಾಂಡೆ ಈತನ ಕೃತ್ಯ ಏನಿದೆ ಇದನ್ನು ಇಡೀ ರಾಜ್ಯ ಟೀಕೆ ಮಾಡಿತ್ತು. ಕೊನೆಗೂ ಫ್ರೀಡಮ್ ಟಿವಿ ವರದಿ ಬಿತ್ತರ ಮಾಡ್ತಾ ಇದ್ದಂತೆ ಕ್ರಮ ಕೈಗೊಳ್ಳೋದಕ್ಕೆ ಈಗ ಸಂಘ ಸಂಸ್ಥೆ ಕೂಡ ಮುಂದಾಗ್ತಾ ಇದೆ. ಏನು ಹೇಳ್ತೀರಿ ಈ ಬಗ್ಗೆ? ನೋಡ್ರಿ ಸರ್, ಇಲ್ಲಿ ನಮ್ಮಲ್ಲಿ PKS ಇದ್ರೊಳಗೆ ಇದ್ದಾರ ಅವ್ರು 15 ವರ್ಷ ಆತ್ರಿ ಸರ್. ಅವ್ರು ಇಲ್ಲಿದ್ದ ಆನಂದ ದೇಶಪಾಂಡೆ ಅವರು ಎಲ್ಲ ಇಲ್ಲಿ ಆ ಸೊಸೈಟಿ ಒಳಗ್ರಿ ದೇವಸ್ಥಾನದ್ರಿ ಅದೊಂದು. ಆ ದೇವಸ್ಥಾನದೊಳಗ ಅಲ್ಲಿ ಎಲ್ಲಾ ಜನ ಸಮಾಜದವ್ರು ಬರ್ತಿರ್ತಾರಿ ಸರ್. ಅಲ್ಲಿ ತಮ್ಮ ರಾಸ ಲೀಲೆಗಳನ್ನು ತಮ್ಮ ಮನೆಯಲ್ಲಿ ಮತ್ತು ತಮ್ಮ ಇದು ಸಂಸ್ಥೆಗಳಲ್ಲಿ ಮಾಡಬಾರ್ದ್ರಿ ಸರ್. ಅವರು ತಾವು ತಮ್ಮ ಮನೆಯಲ್ಲಿ ಮಾಡ್ಬೇಕ್ರಿ ಏನೇ ಇದ್ರು. ಲಾಜ್ ಅಲ್ರಿ ಸರ್ ಅದು ಎಲ್ಲ ಸಂಸ್ಥೆ ಅಂದ್ರೆ ಒಂದು ಸಮಾಜಕ್ಕೆ ಸಂಬಂಧಪಟ್ಟದ್ದು, ಸಾರ್ವಜನಿಕರಿಗೆ ಸಂಬಂಧಪಟ್ಟದಿರ್ತದೆ ಸರ್, ರೈತರಿಗೆ ಸಂಬಂಧಪಟ್ಟದ್ರಿ. ಅಲ್ಲಿ ಎಲ್ಲಾ ತರದ ಹೆಣ್ಮಕ್ಳು ಬರ್ತಿರ್ತಾರೆ, ಗಂಡಸರು ಬರ್ತಿರ್ತಾರ, ನೋಳಿಗೂ ಬರ್ತಿರ್ತಾರ. ಈ ತರ ಇವ್ರು ಮಾಡೋದ್ರಿಂದ ರೀ ಕೆಟ್ಟ ಹೆಸರು ಸರ್, ಸಂಸ್ಥೆಗೆ ಹೆಸರು ರೀ. ಮತ್ತು ಇವರು ಅಧ್ಯಕ್ಷರಾದವರು ಮತ್ತು ಇವರು ಅಲ್ಲಿ ಸೊಸೈಟಿ ಒಳಗೆ ಮೆಂಬರ್ ಇದ್ದವರು ಇವರೆಲ್ಲ ಸವಲತ್ತು ಇದ್ದಾಗನೇ ಈ ತರ ಆಗೈತ್ರಿ. ಅಲ್ಲ, ತಮ್ಮ ಅಧಿಕಾರ ಏನಿದೆ ಆ ಅಧಿಕಾರ ಜನಸಾಮಾನ್ಯರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂತ ಅಧಿಕಾರ, ಅದನ್ನ ದುರ್ಬಳಕೆ ಮಾಡ್ಕೊಂಡ್ರ ಇವರಲ್ಲಿ ಅಂತ? ಹೌದು, ದುರ್ಬಳಕೆನೂ ಆಗೈತ್ರಿ. ಮೊದ್ಲಿಂದ ಈಗ ನಾನು ಕಂಪ್ಲೇಂಟ್ ಕೊಟ್ಟಿನಿ ಸರ್. ನಾನ್ರಿ ಈಗ ಲೋಕಾಯುಕ್ತದೊಳಗೂ ನಡೆದತ್ರಿ. ಮತ್ತ 64 ಅವ್ರ ಮೇಲೆ ಜಾರಿನೂ ಆಗೈತ್ರಿ. ಭ್ರಷ್ಟಾಚಾರ ಮಾಡ್ಯಾರಿ, ಅದನ್ನೆಲ್ಲ ದುಡ್ಡು ಎತ್ತಕ್ಯಾರಿ ಅವ್ರು ಮೊದಲ್ರಿ. ಇದು 30 ವರ್ಷ ಗಂಟ್ಲೆ ಅದು ಒಟ್ಟರಿ ಅಡಿಟ್ ಮಾಡಿಲ್ರಿ ಅವ್ರ. ತಮ್ ಬೇಕಾದವ್ರ ನಾಟ ಲೆಕ್ಕ ತೋರ್ಸುದು ಇದನ್ನ ಮಾಡ್ಕೊತ ಅಧ್ಯಕ್ಷರಾದವ್ರು 30 ವರ್ಷ ಗಂಟ್ಲೆ ರೀ ಬರೀ ಇರೋದ ಯಾಕೋತ ಬಂದಾರ್ರಿ. ಎಲ್ಲರೂ ಒಟ್ಟರು ಭ್ರಷ್ಟ ಅದಾರ್ರಿ ಅದ್ರೊಳಗಿಲ್ಲ. ಈಗ ನೀವು ಅದನ್ನ ಎತ್ತಿ ತೋರಿಸಿದ್ರು ಕೂಡ ಈವರೆಗೂ ಯಾಕೆ ಕ್ರಮ ಆಗಿರ್ಲಿಲ್ಲ ಇದೆಲ್ಲ? ಅಂದ್ರೆ ಕ್ರಮ ಅಂದ್ರೆ ಸರ್ ಏನಾಗೈತೆ ಅಂದ್ರೆ ರಾಜಕೀಯ ಈಗ ಕಾಂಗ್ರೆಸ್ ಸರ್ಕಾರ ಐತೆ ಸರ್ ಈಗ. ಸರ್ಕಾರದಿಂದ ಈಗ ಕಾಂಗ್ರೆಸ್ ಸರ್ಕಾರದಿಂದ GT ಪಾಟೀಲ್ ಅವ್ರ ಅದಾರಿ ಸರ್ ಇಲ್ಲಿ. ಅದು ಮತ್ತೀಗ ಅವ್ರಿಗೆ ಸಂಬಂಧಪಟ್ಟವ್ರಿ ಇವ್ರು ಎಲ್ಲಾರು ಒಟ್ರಿ ಅವ್ರ ಪಾರ್ಟಿ ಅವ್ರ. ಈಗ ನಾವು ಸಮಾಜದಿಂದ ನಾವು ಹೋರಾಟ ಮಾಡೋರು ನಾವ್ ಏನಾಕತ್ರಿ, ಇವ್ರು ನಮ್ ಮೇಲೆ ಇದನ್ ಮಾಡ್ತಾರ್ರಿ, ಇವ್ರ ಗುಂಡಾಗಿರಿ ಮಾಡ್ತಾರ್ರಿ. ಸಮಾಜದ ಒಳಗ ನಾವ್ ನಾವ್ ಏನ್ ಹೇಳಕತ್ತೀವ್ರಿ, ಈಗ ಸತ್ತವ್ರ ಮೇಲೆ ಹೆಸರ ಮೇಲೂ ದುಡ್ಡು ತಗದಾರ್ರಿ ಇವ್ರ. ಅವ್ರು 10-15 ವರ್ಷದಿಂದ ಸತ್ತಾರ್ರಿ ಅವ್ರ. ಈಗ 2023 ಅವ್ರ ಮೇಲೆ ಲೋನ್ ತಗದಾರ್ರಿ. ತಾವೇ ತಾವ ಇದನ್ನ ಲೆಕ್ಕ ತಗೊಂಡಾರ್ರಿ. ಮತ್ತೆ ಹೊಳ್ಳಿ ತಾವೇ ತುಂಬ್ಯಾರ್ರಿ ಈಗ ಅವ್ನ. ಓಕೆ, ಧನ್ಯವಾದಗಳು ಶ್ರೀಶೈಲ್ ಬರಗುಂಡಿ ಅವರೇ ನಮ್ಮ ಜೊತೆಗೆ. ಈ ಸೊಸೈಟಿ ಒಳಗ್ರಿ CC ಕ್ಯಾಮೆರಾ ಐತ್ರಿ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಶ್ರೀಶೈಲ್ ಅವರೇ. ನೋಡಿ, ಈ ಹಿಂದೆಯೂ ಕೂಡ ನಡೆದಿತ್ತು ಭ್ರಷ್ಟಾಚಾರ, ಅದನ್ನು ಬಯಲಿಗೆಳೆದಿದ್ವಿ. ಆದರೆ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಣಿದು ಯಾವುದೇ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ಅನ್ನುವಂಥ ಆರೋಪವನ್ನು ಶ್ರೀಶೈಲ್ ಅವರು ಮಾಡ್ತಾ ಇದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ PKPSನಲ್ಲಿ ಸೆಕ್ರೆಟರಿ ಆನಂದ್ ದೇಶಪಾಂಡೆ ವಿರುದ್ಧ ಮಾತ್ರ ಕ್ರಮ ಆಗುತ್ತಾ, ಅಥವಾ ಇದು ಗೊತ್ತಿದ್ದೂ ಕೂಡ ಸುಮ್ಮನೆ ಇದ್ದಂತಹ ಅಧಿಕಾರಿಗಳು ಜೊತೆಗೆ PKPSನಲ್ಲಿ ಇರುವಂತಹ ಯಾರ್ಯಾರು ಸದಸ್ಯರಿದ್ದಾರೆ ಅಂಥವರ ಮೇಲೂ ಕೂಡ ಕ್ರಮ ಆಗುತ್ತಾ? ಜೊತೆಗೆ ಅಲ್ಲಿ ತೀವ್ರವಾಗಿ ಭ್ರಷ್ಟಾಚಾರ ಕೂಡ ನಡೀತಾ ಇತ್ತು, ಭ್ರಷ್ಟಾಚಾರದ ಗೂಡಾಗಿತ್ತು. ಹೀಗಾಗಿ ಅವರ ವಿರುದ್ಧವೂ ಕ್ರಮ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗ್ತಾ ಇದೆ. ಈಗ ಆದೇಶ ಏನೋ ಹೊರಡಿಸಿದ್ದಾರೆ, ಆದರೆ ಹಿಂಬಾಗಿಲಿನಿಂದ ಮತ್ತೆ ಅವರನ್ನು ರಕ್ಷಣೆ ಮಾಡುವ ಪ್ರಯತ್ನಗಳೂ ಕೂಡ ನಡೆಯುತ್ತೆ. ಹೀಗಾಗಿ ಅಂತಹ ಯಾವುದೇ ರೀತಿಯಾದಂತಹ ಒಂದು ರಕ್ಷಣೆ ಮಾಡುವಂತಹ ಕೆಲಸಗಳಿಲ್ಲಾಗಬಾರ್ದು. ಆನಂದ್ ದೇಶಪಾಂಡೆ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.